ನೀವೀಗ್ಲೂ ಕೂಡ ನಿಮ್ಮ ಆಶ್ರಮದಲ್ಲಿ ಹಾಡ್ತೀರಾ? ತೂ ಚೀಸ್ ಬಡಿ ಹೇ ಮಸ್ತ್ ಮಸ್ತ್ ಅಂತ. ರಜತ್ ಅವರೇ, ನಾನು ಒಂದು ವಿಷಯ ನಂಬ್ತೀನಿ. ಆಶ್ರಮ ಆಗ್ಲಿ, ಮನೆ ಆಗ್ಲಿ, ಜೀವನದ ಯಾವುದೇ ಭಾಗ ಆಗಿರ್ಲಿ, ಅಲ್ಲಿ ಹಾಡು, ಸಂಗೀತ, ಸಂತೋಷ ಇರಲಿಲ್ಲ ಅಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ನಮ್ಮ ಈ ಸನಾತನ ಭಾರತದ ಸಂಸ್ಕೃತಿ, ಭಾರತದ ಸಭ್ಯತೆ, ಭಾರತದ ಸಂಸ್ಕಾರ, ಇದರಲ್ಲಿ ಯಾರು ನೃತ್ಯ ಮಾಡಿಲ್ಲ ಹೇಳಿ? ಯಾರು ಹಾಡು ಹೇಳಿಲ್ಲ ಹೇಳಿ? ರಾಧೆ ನೃತ್ಯ ಮಾಡಿದ್ಲು, ಮೀರಾ ನೃತ್ಯ ಮಾಡಿದ್ಲು, ಮತ್ತೆ ಹಾಗೆ ಗೋಪಿಯರು ಕೂಡ ನೃತ್ಯ ಮಾಡಿದ್ರು. ನಮ್ಮಲ್ಲಿ ಭಗವಂತ ಕೂಡ ನೃತ್ಯ ಮಾಡ್ತಾರೆ. ಹಾಗೂ ದೇವಾದಿದೇವ ಮಹಾದೇವನ್ನ ನಟರಾಜ ಅಂತ ಕರೀತಾರೆ. ರಜತ್ ಅವರೇ, ಮತ್ತೆ ರಜತ್ ಅವರೇ, ಕುಣಿಬೇಕು ಅಂತ ನಿಮ್ಮನ್ಸು ಕೂಡ ಆಸೆ ಪಡ್ತಿರುತ್ತೆ. ಆದ್ರೆ ಒಬ್ಬ ಸಂತ ಮಹಾತ್ಮರೊಬ್ಬರು ತೂ ಚೀಸ್ ಬಡಿ ಹೇ ಮಸ್ತ್ ಮಸ್ತ್ ಅಂತ ಹಾಡಿದ್ರೆ ಅದು ಆಶ್ಚರ್ಯ ಏನಲ್ಲ? ರಜತ್ ಅವರೇ, ನೀವು ಗಮನಿಸಿರಬಹುದು, ನಮ್ಮ ರಾಮಾಯಣದಲ್ಲಿ ಈ ರೀತಿ ಹೇಳಿದ್ದಾರೆ. ಪ್ರತಿಯೊಂದು ವಿಷಯವನ್ನು ನೋಡುವಂಥ ಬೇರೆ ಬೇರೆ ದೃಷ್ಟಿಕೋನಗಳಿರುತ್ತವೆ. ಒಬ್ಬರಿಂದ ಒಬ್ರಿಗದು ಬೇರೆ ಆಗತ್ತೆ. ಮರ್ಯಾದಾ ಪುರುಷೋತ್ತಮ ಭಗವಂತ ಶ್ರೀರಾಮ ಜಗತ್ತು ಅವರನ್ನ ಭಗವಂತ ಅನ್ನತ್ತೆ. ನಾನು ಕೂಡ ಹಾಗೆ ಕರಿತೀನಿ. ಆದರೆ ಕೆಲವು ಜನ ಅವರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾರೆ. ಅವ್ರಿಗೇನು ಹೇಳ್ತೀರಾ ನೀವು? ನಾನು ನಿಮ್ಮನ್ನ ಈ ಮಾತು ಕೇಳಬೇಕು. ಹೇಮಾ ಮಾಲಿನಿ ಅವರು ನಿಮ್ಮ ಆಶ್ರಮಕ್ಕೆ ಬಂದಾಗ ನೀವು ಅವರನ್ನ ಯಾವ ದೃಷ್ಟಿಯಿಂದ ನೋಡ್ತೀರಾ? ನನ್ನ ಪ್ರಕಾರ ಹೇಮಾ ಮಾಲಿನಿ ಆಗಿರಲಿ, ಇಲ್ಲ ಮೋನಿಕಾ ವೇದಿನೇ ಆಗಿರಲಿ, ರಾಧೆ ಆಗಿರಲಿ, ಇನ್ಯಾರಾದ್ರೂ ಆಗಿರಲಿ, ರತಿ ಅಗ್ನಿಹೋತ್ರಿ ಆಗಿರ್ಲಿ, ಪದ್ಮಿನಿ ಕೊಲ್ಲಾಪುರ್ ಆಗಿರ್ಲಿ, ನಾನು ಅವ್ರನ್ನೆಲ್ಲ ದೇವಿಯ ರೂಪವಾಗಿ ನೋಡ್ತೀನಿ.